ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಅಮರ್ ಟೈಟಲ್ ಮುಖಾಂತರ ಟೀಸರ್ ರಿಲೀಸ್ ಆದಾಗಿಂದ ಅವರ ಲುಕ್ ಇಂದ ಒಂದು ಹವಾನೆ ಕ್ರಿಯೇಟ್ ಮಾಡಿದೆ. ಯಾವಾಗಪ್ಪ ಅಮರನ ದರ್ಶನ ದೊಡ್ಡ ಸ್ಕ್ರೀನ್ ಮೇಲೆ ಆಗುತ್ತೆ ಅಂತ ಜನ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅಂಬಿ ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಬಟ್ ಇವರಲ್ಲಿ ನಾವು ಅಂಬರೀಶ್ ಅವ್ರನ್ನ ಕಾಣ್ತಾ ಇದೀವಿ. ನಮ್ಮ ಜೊತೆಗೆ ಇದ್ದಾರೆ. ಇಟ್ಸ್ ನನ್ ಅದರ್ ದ್ಯಾನ್ ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಅವರು. ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀರಾ. ಸೊ ಒಂದಿಷ್ಟು ಸಿನಿಮಾ ಜರ್ನಿ ಬಗ್ಗೆ ಮಾತಾಡೋಣ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ? 100% ಕಮ್. ಎಸ್, ರೆಡಿ ಇದ್ದೀರಾ? ಬಾರ್ನ್ ರೆಡಿ ಮಾ. ಓಕೆ, ಸೂಪರ್. ಅಂಬರೀಶ್ ತರಾನೇ ಡೈಲಾಗ್ಗಳು ಪಕ್ಕ. ಓಕೆ, ಫಸ್ಟ್ ಒಂದು ಫೋಟೋ ನೋಡಿದೆ ನಾನು. ರೀಸೆಂಟ್ ಆಗಿ ಒಂದು 10 years ಚಾಲೆಂಜ್ ಅಂತ ಬೇರೆ ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ 10 years ಬ್ಯಾಕ್ ಹೆಂಗಿದ್ರು, ಇವಾಗ ಹೆಂಗಿದ್ದಾರೆ ಅಂತೆಲ್ಲ ಪೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಅಭಿಷೇಕ್ ಅವ್ರದ್ದು ಒಂದು ಫೋಟೋ ನಾನು ನೋಡಿದೆ. ಸೊ ಅವಾಗ ಹೆಂಗಿದ್ರು, ಇವಾಗ ಹೆಂಗೆ ಟ್ರಾನ್ಸ್ಫಾರ್ಮೇಶನ್ ಆಯ್ತು? ಮೂವಿಗೋಸ್ಕರನೇನಾ ಅಥವಾ ತಿನ್ನಾಗ್ಲೇಬೇಕು ಅಂತ? ಆಗ್ಲೂ ಚೆನ್ನಾಗಿದ್ದು, ಈಗಲೂ ಚೆನ್ನಾಗಿದ್ದೀರಾ? ಅಫ್ಕೋರ್ಸ್, ಇಲ್ಲ ಅಂತ ನಾನು ಹೇಳಿಲ್ಲ. ಫ್ಯಾಟ್ ಬಗ್ಗೆ ಮಾತಾಡಿದ್ದು. ಆಗ್ಲೂ ಅಷ್ಟೇನಿರಲಿಲ್ಲ, ಒಂದು ಚೂರು ಇರ್ಬೋದೇನೋ. ಚೂರು. ಓಕೆ. ಈಗಲೂ ಈಗ ಸ್ವಲ್ಪ ಫಿಟ್ ಆಗಿದ್ದೀವಿ. ಆಗ ಸ್ವಲ್ಪ ಫಿಟ್ ಆಗಿ ಇರಲಿಲ್ಲ, ಮುದ್ದಾಗಿ ಬೆಳೆಸಿದ್ರು ಪಾಪ ನಮ್ಮಪ್ಪ. ನನಗೆ ಮೈಸೂರು ಪಾಕು, ಹನಿ ಕೇಕ್ ತಿನ್ಸ್ಕೊಂಡು ಈಗ ಅದನ್ನೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಫಿಟ್ನೆಸ್ ಕಡೆ ಗಮನ ಕೊಟ್ಟಿದ್ವಿ. ಅದೇ ಮೂವಿಗೋಸ್ಕರನ ಅಥವಾ ಇಲ್ಲಪ್ಪ? ಇಲ್ಲ, ಆಕ್ಚುಲಿ ನಾನು ಫಿಟ್ ಆಗಬೇಕು ಅಂತ ಡಿಸೈಡ್ ಆದಾಗ ಇಟ್ ವಾಸ್ ಪ್ಯೂರ್ಲಿ ಫಾರ್ ಫಿಟ್ನೆಸ್. ಆಮೇಲೆ ಮೂವಿ ಎಲ್ಲ ಬಂದಿದ್ದು ಆದ್ಮೇಲೆ. ಓಕೆ, ಇನ್ನು ಅಮರ್. ಸೊ ಅಮರ್ ಫಸ್ಟ್ ನಿಮ್ಗೆ ಕತೆ ಅಪ್ರೋಚ್ ಆಗಿದ್ದು ಅಥವಾ ಅಪ್ಪನಿಂದ ಅಪ್ರೋಚ್ ಆಗಿ ನಿಮ್ಮ ತನಕ ಬಂತ? ಆಕ್ಚುಲಿ ನಾವೆಲ್ಲ ಕಾನ್ಷಿಯಸ್ ಆಗಿ ಡಿಸೈಡ್ ಮಾಡಿದಾಗ, ಓಕೆ ಸಿನಿಮಾ ರಂಗಕ್ಕೆ, ಚಿತ್ರರಂಗಕ್ಕೆ ನನ್ನ ತರಬೇಕು ಅಂತ ಅಪ್ಪ ಅಮ್ಮ ಡಿಸೈಡ್ ಮಾಡಿದಾಗ ಒಂದು ಟೀಮ್ ಥರ ಫಾರ್ಮ್ ಮಾಡ್ಬಿಟ್ವಿ. 3 ಜನ ಕತೆ ಕೇಳ್ತಾ ಇದ್ವಿ. ಆಮೇಲೆ ಎಲ್ಲರೂ ಓಕೆ ಅಂದಮೇಲೆ ನೆಕ್ಸ್ಟ್ ಸ್ಟೆಪ್ ತಗೊಂಡಿದ್ವಿ. ಸೊ ಎಷ್ಟು ಪ್ರೋಸೆಸ್ ಆಯ್ತು ಇದಕ್ಕೆ? ಅಂದ್ರೆ ಟೀಮ್ ನೀವು ಫಾರ್ಮ್ ಮಾಡ್ಕೊಂಡಿ ಅಂತ? ಟೀಮ್ ಅಂದ್ರೆ ಏನು, ನಮ್ಮಪ್ಪ ನಮ್ಮಮ್ಮ ನಾನು ಮನೇಲಿರೋ ಟೀಮ್ ಇದೆ. ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಕತೆ ಮುಖ್ಯ ಅಂತ ಅಪ್ಪನ ಬಿಲೀಫ್ ಇತ್ತು, ಅಮ್ಮನೂ ಹಂಗೆ ನಂಬ್ತಾರೆ, ನಾನು ಅದನ್ನೇ. ಕತೆನೇ ಫೌಂಡೇಶನ್, ಅದಾದ್ಮೇಲೆ ಆಮೇಲೆ ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಹೋಗ್ಬೇಕು ಅಂತ. ಸೊ ಒಂದು ಒಳ್ಳೆ ಸ್ಟೋರಿ ನಮ್ಗೆ ಎಲ್ಲರಿಗೂ ಇಷ್ಟ ಆಗಂತ ಒಂದು ಸ್ಟೋರಿ ಸಿಕ್ಕಾದ್ಮೇಲೆ ಮುಂದೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ನಿಮ್ಗೆ ಎಷ್ಟು ಭಯ ಆಯ್ತು ಆ ಟೈಮ್ನಲ್ಲಿ? ಅಪ್ಪ ಅಮ್ಮ ಕೂಡ, ಯಾಕಂದ್ರೆ ಇಬ್ರು ಕೂಡ ಸೂಪರ್ ಸ್ಟಾರ್ಗಳು, ಆಕ್ಟಿಂಗ್ ಅಲ್ಲಿ ಲೆಜೆಂಡ್ರಿ ಆಕ್ಟರ್ಸ್ಗಳು ಇಬ್ರು ಕೂಡ. ಸೊ ಅಪ್ಪ ಅಮ್ಮಂಗೆ ಎಷ್ಟು ಒಂದು ರೀತಿ ಒಂದು ಭಯ ಆಯ್ತು, ಮಗನ ಒಂದು ಒಳ್ಳೆ ಕತೆ ಮುಖಾಂತರ ಫೀಲ್ಡಿಗೆ ತರಬೇಕು ಅಂತ? ಅವ್ರಿಗೆ ಭಯ ಜಾಸ್ತಿ ಆ್ಯಕ್ಚುಲಿ. ಅಪ್ಪ ಅಮ್ಮಂದಿರ್ಗಿರ್ತದೆ ಎಲ್ಲ, ಏನಾಗ್ಬಿಡ್ತಾನೆ ನನ್ನ ಮಗ, ಫ್ಯೂಚರು ಗೀಚರು ಅಂತೆಲ್ಲ. ನಾನು ಒಂಥರ ಬ್ಲಡ್ಡಲ್ಲಿ ಬಂದಿದೆ ನನಗೆ, ಆ ಭಯ ಎಲ್ಲ ಇಲ್ಲ ನನಗೆ. ಯಾಕೋ ಆ ನಂಬಿಕೆ ಇದೆ, ಏನೋ ಆಗ್ತೀನಿ, ಮುಂದೆ ಬರ್ತೀನಿ, ಸಿನಿಮಾಲಿ ಐ ವಿಲ್ ಸಕ್ಸೀಡ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಇದು ಅಹಂಕಾರ ಅಲ್ಲ, ಆ್ಯರಗನ್ಸ್ ಅಲ್ಲ, ಒಂದು ಸೆಲ್ಫ್ ಬಿಲೀಫ್ ಅಷ್ಟೇ. ಅಫ್ಕೋರ್ಸ್ ಅಂಬರೀಶ್ ಅವ್ರ ಮಗ ಅಂದಮೇಲೆ ಅದು ಇರಲೇಬೇಕು. ಸೂಪರ್ ಅಲ್ಲ, ಅಷ್ಟು ಇಲ್ಲ ಅಂದರೆ ಒಬ್ಬ ಬೈತಾರೆ ಆಮೇಲೆ ಅಲ್ವಾ? ಸೊ ಈ ಅಮರ್ ಅನ್ನೋ ಟೈಟಲೇ ಕ್ಯಾಚಿ ಆಗಿದೆ ಅಫ್ಕೋರ್ಸ್. ಆಮೇಲೆ ಅಮರ್ ಅನ್ನೋದು ಒಂದು ತೂಕ ಇದೆ ಅದಕ್ಕೆ. ಅಮರ್ ಅಂದರೆ ಅಂಬರೀಶ್ ಅವರೇ ನೆನಪಾಗ್ತಾರೆ ಅಫ್ಕೋರ್ಸ್ ಸ್ಯಾಂಡಲ್ವುಡ್ಡಲ್ಲಿ. ಸೊ ಈ ಟೈಟಲ್ ಸೆಲೆಕ್ಟ್ ಆಗಿದೆ ಹೆಂಗೆ? ಆಮೇಲೆ ಆ ಟೈಟಲ್ ಕೇಳಿದಾಗ ಲವ್ ಸ್ಟೋರಿ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಅಂಬರೀಶ್ ಅವರು. ಅವ್ರದ್ದು ಇದು ಒಂದು ಡ್ರೀಮ್. ಅದು ನನ್ನ ಮಗ ಒಂದು ಲವ್ ಸ್ಟೋರಿ ಮುಖಾಂತರನೇ ಸಿನಿಮಾಲಿ ಡೆಬ್ಯೂ ಆಗಬೇಕು, ಚಿತ್ರರಂಗಕ್ಕೆ ಅವ್ನು ಹಂಗೆ ಬರಬೇಕು. ಅವ್ರ ಥಿಂಕಿಂಗ್ ಏನೋ, ಅವ್ರ ಲಾಜಿಕ್ ಏನೋ ನಾವು ಕೇಳೋಕೆ ಹೋಗಿಲ್ಲ, ಅವ್ರು ನಮ್ಗೆ ಹೇಳೂ ಇಲ್ಲ. ಸೊ ಬಟ್ ಅವ್ರನ್ನ ನಾವು ನಂಬ್ತೀವಿ, ನಮ್ಮ ಮನೆ ದೇವರು ನಾವು ನಂಬ್ತೀವಪ್ಪ. ಸೊ ಅವ್ರ ಲವ್ ಸ್ಟೋರಿ ಮಾಡಲೇಬೇಕು ಅಂತಂದಾಗ ನಾವು ಲವ್ ಸ್ಟೋರಿ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಅಮರ್ನಾಥ್ಗೋಸ್ಕರ ನಾವು ಲವ್ ಸ್ಟೋರಿ ಯಾವಾಗ ಡಿಸೈಡ್ ಮಾಡಿದ್ವಿ, ಅಮರ್ ಅಂತ ಇಡೋದು ಪರ್ಫೆಕ್ಟ್ ಅನ್ಸ್ಬಿಟ್ಟು. ಓಕೆ, ಅಮರ್ ಅಂತ ಇಟ್ಟರು. ಬಟ್ ಆಮೇಲೆ ಏನಾದರೂ ನಿಮ್ಮಲ್ಲಿ ಒಂದು ಭಯ ಹುಟ್ಕೊಳ್ತಾ? ಅಮರ್ ಅಂತ ಒಂದು ಲೆಕ್ಕದಲ್ಲಿ ಜವಾಬ್ದಾರಿ ಇದೆ. ಟೈಟಲ್ ಹಿಂದೆ ಸುಮಾರು ಒಂದು ತೂಕ ಇದೆ ನೀವು ಹೇಳ್ದಂಗೆ, ಮತ್ತು ಎಕ್ಸ್ಪೆಕ್ಟೇಷನು ಅಷ್ಟೇ ಇರುತ್ತೆ. ಬಟ್ ನಾವು ಕಷ್ಟಪಟ್ಟು ತಲೆ ಬಗ್ಸಿ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಆ ದೇವ್ರು ನಮ್ಮನ್ನೆಲ್ಲ ತಂದಿಡ್ತಾನೆ ಒಂದು ನಂಬಿಕೆ. ನೀನು ನಾನು ಆಗಲೇ ಹೇಳ್ತಾ ಇದ್ದೆ, ದೈಹಿಕವಾಗಿ ಅಂಬರೀಶ್ ಅವ್ರು ನಮ್ಮ ಮಧ್ಯೆ ಇಲ್ಲೇ ಇರ್ಬೋದು, ಬಟ್ ನಿಮ್ಮಲ್ಲಂತೂ ಅಂಬರೀಶ್ ಅವ್ರನ್ನ ನಾವು ಕಾಣ್ತೀವಿ. ನಾನು ಸುಮಾರು ವೀಡಿಯೋಸ್ ಎಲ್ಲ ಸರ್ಚ್ ಮಾಡಿ ನೋಡ್ತಾ ಇದ್ದೆ. ಅದರಲ್ಲಿ ಈ ಬೇಸಿಕ್ಲಿ ಸ್ವೆಟ್ ಆಗೋದು, ಆಮೇಲೆ ಈ ಟವೆಲ್ ತೊಗೊಂಡು ಪದೇ ಒರೆಸ್ಕೊಳ್ತಾ ಇರೋದು. ಸೊ ಇದು ಯಾರಾದರೂ ಅಬ್ಸರ್ವ್ ಮಾಡಿ ಹೇಳಿದಾರಾ ನಿಮಗೆ? ಈ ಸ್ವೆಟ್ ಆಗೋದು ನಮ್ಮ ಅಮ್ಮ ಒಬ್ರು ಕ್ಯಾಚ್ ಮಾಡಿದ್ದಾರೆ, ಅದಾದ್ಮೇಲೆ ನೀವೇ. ಸೊ ಯು ಆರ್ ವೆರಿ ಕೀನ್ ಅಬ್ಸರ್ವರ್ ಅಂತ ಹೇಳ್ಬೋದು. ಯು ಡನ್ ಯುವರ್ ರಿಸರ್ಚ್. ನಮ್ಮ ಅಪ್ಪಂಗೂ ಅದೇ ಪ್ರಾಬ್ಲಮ್. ಮತ್ತೆ ಆಗಾಗ ಕಣ್ಣಲ್ಲಿ ವಾಟರ್ ಆಗೋದು, ಇವೆಲ್ಲ ನನಗೆ ನಮ್ಮ ಅಪ್ಪಂಗಿರೋ ಸ್ವಲ್ಪ ಯೂನಿಕ್ ಪ್ರಾಬ್ಲಮ್ಸ್ ಇದೆ. ಫೈನ್. ಇನ್ನು ಫಸ್ಟ್ ಸೀನ್ ಕ್ಯಾಮ್ರಾ ಮುಂದೆ ಫೇಸ್ ಮಾಡಿದ್ದು ಅಫ್ಕೋರ್ಸ್ ನೆನಪಿರುತ್ತೆ. ಫಸ್ಟ್ ಸೀನ್ ಏನು ನೆನಪಿಲ್ಲ, ಬಟ್ ಫಸ್ಟ್ ಡೇ ನೆನಪಿದೆ. ಯಾಕಂದ್ರೆ ಫಸ್ಟ್ ಡೇ ತುಂಬಾ ಪಲ್ಟಿ ಹೊಡೆದ್ಬಿಟ್ಟೆ ನಾನು. ಅಂದ್ರೆ ರೀಟೇಕ್ಸ್ ಜಾಸ್ತಿ, ಒಂದು 56 ಟೇಕ್ ಆಗಿದೆ. ಸೀರಿಯಸ್ಲಿ ಐ ಡೋಂಟ್ ನೋ, ಐ ಫೀಲ್ ಲೈಕ್ ಓಕೆ ಒಂದು ಅಂದಾಜು. ಯಾಕಂದ್ರೆ ಫಸ್ಟ್ ಡೇನೇ ನಾವು ಒಂಚೂರು ಕಾನ್ಶಿಯಸ್ ಆದ್ರೆ ಕಾನ್ಶಿಯಸ್ ಆಗೇ ಆಗ್ತೀವಲ್ಲ, ಭಯ ಇದ್ದೇ ಇರುತ್ತೆ. ಅದಾದಾಗ ಒಂಚೂರು ಭಯ ಇದಕ್ಕೆ ಆಗೋಯ್ತು. ನಾನೇನಪ್ಪ
ಸಿನಿಮಾಗಿನ ಮಾಡೋದು ತಪ್ಪಾಯ್ತಾ ಮಾಡಬಾರ್ದಿತ್ತ ಆ ಥರ ಒಂದು ಭಯ ಆಗ್ಬಿಡ್ತು. ಬರ್ತಾ ಬರ್ತಾ ಅಭ್ಯಾಸ ಆಗಿ ಕ್ಯಾಮ್ರಾ ಮುಂದೆ ನಿಲ್ಲಕ್ಕೆ ನಮಗೆ ಒಂದು ಧೈರ್ಯ ಬಂದ್ಬಿಡ್ತು. ಅಂದ್ರೆ ಏನಕ್ಕೆ ನರ್ವಸ್ನೆಸ್ ಯಾಕೆ ಅಪ್ಪ ಅಮ್ಮ ಎಲ್ಲ ಫಸ್ಟ್ ಡೇ ಅಲ್ವಾ, Okay. ಫಸ್ಟ್ ಡೇ ಒಂಥರ ಅವತ್ತಿಂದ ಲೈಫ್ ಶುರು ಅನ್ನೋ ಒಂದು ಇದು ಬಂದ್ಬಿಡ್ತು. ಇವತ್ತಿಂದಾನೇ ನಿಮಗೆ ಇನ್ನು ಮುಂದೆ ನೀನು ಇನ್ನೇನು ಆಗಬೇಕೋ ಇನ್ನೇನು ಆಗ್ತೀಯೋ ಎಲ್ಲ ಇವತ್ತಿಂದ ಡಿಪೆಂಡ್ ಅನ್ನೋ ಒಂದು ಆ ಪ್ರೆಷರ್ ಬಂದ್ಬಿಡ್ತು. ಸೊ ಫಸ್ಟ್ ಡೇ ಹಂಗಿದ್ದಾಗ ಆಮೇಲೆ ಬರ್ತಾ 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 ಓಕೆ ನಮ್ಮ ಕೈಲಿ ಆಗುತ್ತೆ, ನಾವು ಒಂದು ಏನೋ ಒಂದು ಕಿತ್ತಾಕ್ಬೋದು ಇಲ್ಲಿ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಅಂದ್ರೆ ಎಕ್ಸಾಮ್ ಬರೆಯೋ ಟೆನ್ಷನ್ ಇರುತ್ತಲ್ಲ, Exam ಬರ್ದಾಗ ನಮ್ಗೆ ಯಾವತ್ತೂ tension ಇರ್ಲಿಲ್ಲ. So ಇದೇ first ಅಲ್ಲ time. ಕಂಪ್ಯಾರಿಸನ್ಗೋಸ್ಕರ ಕೇಳ್ತಾ ಇದೀನಿ ಅಷ್ಟೇ. ಗೊತ್ತಿಲ್ಲ, ನನಗೆ ಎಕ್ಸಾಮ್ ಬರೆಯುವಾಗ ಯಾಕೂ ಟೆನ್ಷನ್ ಇರ್ತಿಲ್ಲ. ಯಾಕಂದ್ರೆ ನಾನು ನೀಟಾಗೆ ಕಾಪಿ ಹೊಡೆದು ನಾವು ಕಾಪಿ ಮಾಡಕ್ ಸಾಧ್ಯವಾಗಿಲ್ಲ. ಯಾಕಂದ್ರೆ ನಾವು ಇರೋ ಹೈಟ್ಗೆ ಪಕ್ಕ ಬಗ್ಗಿದ್ರು ಗೊತ್ತಾಗುತ್ತೆ, ಚಿಟ್ಟಿಗೆ ಹಾಕಿದ್ರು ಗೊತ್ತಾಗುತ್ತೆ, ಎಲ್ಲೂ ನೋಡೋಕ್ಕಾಗಲ್ಲ. ಮುಂದೆ ಕೂರಿಸ್ಬಿಡೋರು ಈಸಿ ಆಗುತ್ತೆ ಅಂತ. ಸೊ ಆವರೇಜ್ ಸ್ಟೂಡೆಂಟ್ ಹಿಂಗೆ ನೀವು? ನಾವು ಯಾವತ್ತು ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್, ಎಕ್ಸ್ಟ್ರಾರ್ಡಿನರಿ, ವೆರಿ ಗುಡ್ ಸ್ಟೂಡೆಂಟ್. 100%. ಯಾವತ್ತು ಅಪ್ಪ ಅಮ್ಮನ ಸ್ಕೂಲ್ ಮೆಟ್ಲು ಹತ್ತಕ್ ಬಿಟ್ಟಿಲ್ಲ ಅಂತ ಸ್ಟೂಡೆಂಟ್. ಬರೋರಲ್ಲ ಸ್ಟೀಫ್ ಕಷ್ಟ ಆಗಲ್ಲ ಬರೋರು. ಆತರ ಅದು ಬಿಡಿ, ಅದು ಒಂದ್ ಲೆವೆಲ್ ಮೇಲೆ ತರ, ಹಂಗಲ್ಲ. ನಮ್ಮಮ್ಮ ಬರೋರು ಅಲ್ಲಿ ಇಲ್ಲಿ ಸ್ವಲ್ಪ ಈ ಥರ ಆ ಥರ ಪ್ರಾಬ್ಲಮ್ಸ್ಗಳು, ಬಟ್ ನಾಟ್ ವಿತ್ ಮಾರ್ಕ್ಸ್ ಆರ್ ಎನಿಥಿಂಗ್. ಸ್ವಲ್ಪ ಡಿಸಿಪ್ಲಿನ್ ಪ್ರಾಬ್ಲಮ್ಸ್ ಅವಾಗ ಆಗೋದು ರೇರ್ ಆಗಿ. ನನ್ನ ತಪ್ಪಲ್ಲ, ಸ್ವಲ್ಪ ನಾನು ಇನ್ನಸೆಂಟ್ ಫೆಲೋ. ನನ್ನ ತುಂಬ ಅಡ್ವಾಂಟೇಜ್ ತೊಗೊಂಡು ಕೆಲವರು ನನ್ನ ಹಾಳು ಮಾಡಿಕೊಟ್ಟಿದ್ದೆ ಅವಾಗ. ಸೊ ಈ ಡಿಸಿಪ್ಲಿನರಿ ಪ್ರಾಬ್ಲಮ್ ಸ್ವಲ್ಪ ಬಂದಿತ್ತು. ಹಂಗಾದ್ರೆ ಗೊತ್ತಾಯ್ತು ಎಷ್ಟು ಒಳ್ಳೆ ಸ್ಟೂಡೆಂಟ್ ಇವರು ಸ್ಕೂಲಲ್ಲಿ ಅಂತ. Really very good boy ನಾನು, really. ವೆರಿ ಗುಡ್ ಬಾಯ್, ಆಫ್ ಕೋರ್ಸ್. ನಾವು ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ಅದೆಷ್ಟು ಒಳ್ಳೆ ಹುಡುಗ ಅಂತ ನಾವು ಹೇಳ್ತೀವಿ. ಸ್ಕ್ರೀನಲ್ಲಂತೂ ನಾನು ತುಂಬ ತೀರಾ ಗುಡ್ ಬಾಯ್. ತೀರಾ ಗುಡ್ ಬಾಯ್. ಅಯ್ಯೋ, ನಾವು ಕೇಳ್ಪಟ್ವಿ ಆಫ್ ಸ್ಕ್ರೀನು ಆನ್ ಸ್ಕ್ರೀನ್ ತುಂಬಾ ಚೇಂಜಸ್ ಇದೆ, ಗುರ್ತಿಡಿಯಕ್ಕೆ ಆಗಲ್ಲ ಆನ್ ಸ್ಕ್ರೀನ್ ಮತ್ತೆ ಆಫ್ ಸ್ಕ್ರೀನ್ ಅಭಿಷೇಕ್ ಅಂತ. ನಿಜಾನ ಇದು? ಹೌದು, ಅದು ಆ್ಯಕ್ಚುಲಿ ದಟ್ ಕ್ರೆಡಿಟ್ ಗೋಸ್ ಟು ಮೈ ಡೈರೆಕ್ಟರ್. ನಿಜವಾಗ್ಲೂ ತುಂಬ ಚೆನ್ನಾಗಿ ತೋರಿಸ್ಬಿಟ್ರು. ನಾನು ನೋಡ್ತಾ ನಾನೇ ಇಷ್ಟು ಚೆನ್ನಾಗಿದ್ದೀನಿ. ಐ ಬಿಕೇಮ್ ಮೈ ಓನ್ ಫ್ಯಾನ್. ಇಲ್ಲಿವರೆಗೂ ನಾನು ಒಬ್ಬನೇ ನನಗೆ ಫ್ಯಾನ್ ಇರೋದು. ಐ ಥಿಂಕ್ ಐ ಓನ್ಲಿ ಆಕ್ಟರ್. ಅದು ಫಸ್ಟ್ ಫ್ಯಾನ್ ಯಾರು ಅಂದ್ರೆ ನಾನೇ ಫ್ಯಾನ್. ಇಲ್ಲ, ಈಗಲೇ ಬೇಜಾನ್ ಫ್ಯಾನ್ ಇದ್ದಾರೆ. ಸಿನಿಮಾ ರಿಲೀಸ್ ಆದ್ಮೇಲೆ ಅಫ್ಕೋರ್ಸ್ ಇನ್ನೂ ಜಾಸ್ತಿ ಆಗ್ತಾರೆ. ಬಟ್ ನಿಮ್ಗೆ ಒಂದ್ ರೀತಿ ಇದಾಯ್ತಲ್ಲ, ಲೈಕ್ ಆಫ್ ಸ್ಕ್ರೀನು ಆನ್ ಸ್ಕ್ರೀನು, ನಮ್ಗೆ ಹಂಗೆ ಫೀಲ್ ಆಗುತ್ತೆ ಹಂಗಾದ್ರೆ ನೋಡಿದಾಗ. ಹೌದು, ಮೇಕಪ್ ಹಾಕಿ ಲೈಟಿಂಗು ಮತ್ತೆ ಈ ಡೈರೆಕ್ಟರ್ಸ್ ಎಲ್ಲ ಅವ್ರ ಟ್ಯಾಲೆಂಟ್ಸ್ ಇರುತ್ತಲ್ಲ, ಸೊ ಅದು ತೋರಿಸಿದಾಗ ಒಂಥರ ಶಾಕ್ ಆಗ್ಬಿಡುತ್ತೆ. ಅಮರ್ ಶೂಟಿಂಗ್ ಎಲ್ಲಿ ತನಕ ಮುಗ್ದಿದೆ? ನಿಮ್ನ ಅಮರ್ ಅಂತ ಕರಲ್ಲ, ಅಭಿಷೇಕ್ ಅಂತ ಕರೀಲ್ಲ? ಅಭಿಷೇಕ್ ಸಿನಿಮಾ ಆದ್ಮೇಲೆ ಸಿನಿಮಾ ಚೆನ್ನಾಗಾದ್ರೆ ಎಲ್ಲರೂ ಅಮರ್ ಅಂತ ಕರೀತಾರೆ. ಅಫ್ಕೋರ್ಸ್ ಚೆನ್ನಾಗುತ್ತೆ. ಆ ಕಾನ್ಫಿಡೆನ್ಸ್ ಅವಾಗಲೇ ಇದೆ ಅಂದ್ರೆ ಮತ್ತೆ ಯಾಕೆ ಡೌಟ್? ಆದ್ರೆ ಆರೋಗ್ಯನ್ಸ್ ಬರಬಾರ್ದಲ್ವಾ, ಅಭಿಮಾನಿಗಳನ್ನ ಯಾವತ್ತು ಗ್ರಾಂಟೆಡ್ ತಗೋಬಾರ್ದು. ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಎಸ್. ಸೊ ವಿಲ್ ಸಿ. ಎಷ್ಟು ಪರ್ಸೆಂಟೇಜ್ ಶೂಟಿಂಗ್ ಎಲ್ಲ? 95% ಫಿನಿಶ್. 95 ಫಿನಿಶ್. ಸೊ ಹೆಂಗಾಯ್ತು ಎಕ್ಸ್ಪೀರಿಯನ್ಸ್? ಫಸ್ಟ್ ಮೂವಿ ಅಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಫಸ್ಟ್ ಕ್ಲಾಸ್ ಎಕ್ಸ್ಪೀರಿಯನ್ಸ್. ತುಂಬ ನೋಡ್ಬಿಟ್ಟಿದ್ದೀನಿ ಈ ಶೂಟಿಂಗ್ ಎಕ್ಸ್ಪೀರಿಯನ್ಸಲ್ಲಿ. ತುಂಬ ಟ್ರಾವೆಲ್ ಇತ್ತು, ತುಂಬ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಇತ್ತು. ಸಿನಿಮಾ ಸ್ಟಾರ್ಟಿಂಗ್ ಟು ಫಿನಿಶ್ ಟೈಮಲ್ಲಿ ನೋಡಿದ್ರೆ ಐ ಥಿಂಕ್ ಐ ಮಚೋರ್ಡ್ ಆಸ್ ಅನ್ ಆ್ಯಕ್ಟರ್. ತುಂಬ ಕಲಿಯೋದಿತ್ತು, ತುಂಬ ಕಲ್ತಿದ್ದೀನಿ. ಸೊ ಇಟ್ಸ್ ಬಿನ್ ಅ ಗ್ರೇಟ್ ಫಸ್ಟ್ ಸ್ಟಾರ್ಟ್. ನಂಗೆ ಆಕ್ಟಿಂಗ್ ಪ್ರಿಪರೇಷನ್ ಬಗ್ಗೆ ಹೇಳಿ. ಯಾಕಂದ್ರೆ ಅಪ್ಪ ಅಮ್ಮ ಇಬ್ರು ಎಷ್ಟೇ ಪ್ರಿಪೇರ್ ಬ್ಲಡ್ ಅಲ್ಲಿ ಬಂದಿರುತ್ತೆ, ಬ್ಲಡ್ ಅಲ್ಲಿ ಬಂದಿರುತ್ತೆ ಅಂತ. ಅದು ಬ್ಲಡ್ ಅಲ್ಲಿ ಎಷ್ಟೇ ಮಾಡಿಸ್ಬೇಕಂತಾರ ಸ್ವಲ್ಪ ಕಷ್ಟನೇ. ಬಟ್ ಒಂದು ವಿತ್ ದ ರೈಟ್ ಟೀಮ್, ವಿತ್ ದ ರೈಟ್ ಗೈಡೆನ್ಸ್, ಅಪ್ಪ ಅಮ್ಮ, ಡೈರೆಕ್ಟರ್, ಪ್ರೊಡ್ಯೂಸರ್ಸ್ ಎಲ್ಲರೂ ನಮ್ಗೆ ಅಷ್ಟು ಜನ ವೆಲ್ ವಿಷರ್ಸ್. ಯಾಕಂದ್ರೆ ಸುಮಾರು ಜನ ಈ ಸಿನಿಮಾ ದೇ ಆರ್ ವೆರಿ ಈಗರ್ಲಿ ಬಿಹೈಂಡ್ ದಿಸ್ ಸಿನಿಮಾ. ಈ ಸಿನಿಮಾಯಿಂದ ನಿಂತು ಈ ಸಿನಿಮಾ ಸಕ್ಸಸ್ಗೋಸ್ಕರ ಸುಮಾರು ಜನ ಏನೋ ಪಕ್ಕದಲ್ಲಿ ನಿಂತು ಇದನ್ನ ನನ್ನ ನಿಲ್ಲಿಸಿ ಮುಂದೆ ಒಂದು ಸ್ಥಾನಕ್ಕೆ ತಂದಿರೋಣ ಅಂತಿದ್ದಾರೆ. ಸೊ ಹಂಗಿದ್ದಾಗ ಇಟ್ಸ್ ಅ ಕಾನ್ಫಿಡೆನ್ಸ್ ಬೂಸ್ಟರ್ ಫಾರ್ ಮೀ ಫಸ್ಟ್ ಆಫ್ ಆಲ್. ಅದಾದಮೇಲೆ ನಮಗೆ ತುಂಬ ಕಲಿಯೋದೆಲ್ಲ ಇರುತ್ತೆ. ನಾವೆಷ್ಟೇ ಬ್ಲಡ್ಡಲ್ಲಿ ಬಂದಿದೆ, ಇಲ್ಲಿರುತ್ತೆ ಅಲ್ಲಿರುತ್ತೆ ಅಂದ್ಕೊಂಡ್ರು ಎಲ್ಲೂ ಮಡಗಿರಲ್ಲ. ಅದು ಕಲಿಯಲೇಬೇಕು, ಕಲ್ತಾದ್ಮೇಲೆ ಬರೋದು. ಸೊ ಏನ್ ಟಿಪ್ಸ್ ತಗೊಂತಾ ಇದ್ರಿ? ಫಸ್ಟ್ ಫೇಸ್ ಮಾಡಿದಾಗ ಸ್ವಲ್ಪ ಭಯ ಆಯ್ತು ಅಂದ್ರೆ, ಇನ್ನೇನು ಶೂಟಿಂಗ್ ಸ್ಪಾಟ್ಗೆ ಹೋಗ್ಬೇಕು, ಸೆಟ್ಗೆ ಹೋಗ್ಬೇಕು ಅಂದಾಗ ಅಪ್ಪ ಅಮ್ಮನ ಕಾಲಿಗೆಲ್ಲ ಬಿದ್ದು ಹೋಗಿರ್ತೀರಾ ಅಲ್ಲ, ಇಲ್ವಾ? ನಮ್ಮ ಅಪ್ಪ ಸಚ್ ಲವ್ಲಿ ಮ್ಯಾನ್. ನನಗೆ ಯಾವತ್ತು ಕಾಲಕ್ಕೆ ಬೀಳಕ್ಕೆ ಬಿಡ್ತಿದ್ರು, ಇಷ್ಟ ಇರ್ತಿಲ್ಲ ಅವ್ರಿಗೆ. ಇನ್ನೇನೋ ಒಂಚೂರು ಬೀಳಕ್ಕೆ ಪೂಜೆ ಆದಾಗ ಕೆಲವು ಒಕೇಶನ್ಸ್ ಇರುತ್ತಲ್ಲ, ನೀವು ಬೀಳಕ್ಕೆ ಹೋದಾಗ ಎಬ್ಬಿಸ್ಬಿಡೋರು. ಮುದ್ದಾಗಿ ಬೆಳೆಸಿದಾರೆ ಅಂತ ಅವಾಗ್ಲೇ ಹೇಳಿದ್ರಲ್ಲ. ಸೊ ಏನ್ ಬರೋವೆ ಅಪ್ಪ. ಪ್ಲಸ್ ನಾವು ಶೂಟಿಂಗ್ ಹೋಗ್ಬೇಕಂದ್ರೆ 6:30 ಎದ್ದು ಹೋಗ್ತಿದ್ವಿ. ಆ ಟೈಮಲ್ಲಿ ನಮ್ಮ ಬಾಸ್ ನೋ, ಆ ಟೈಮಲ್ಲಿ ಡು ನಾಟ್ ಡಿಸ್ಟರ್ಬ್ ಕಾರ್ಡ್ ಹಾಕ್ಬೋದು. ನಮ್ಮ ಏನೋ ಭಯ ಇದ್ರೆ ಪರ್ಟಿಕ್ಯುಲರ್ ಸೀನ್ಸ್ ಇದ್ದಾಗ ನಮ್ಮ ಅಮ್ಮಂಗೆ ಹೇಳ್ಕೊಳ್ಳೋದು ಬೆಳಗ್ಗೆ. ಆಮೇಲೆ ಅಫ್ಕೋರ್ಸ್ ಅಪ್ಪ ಹೆಂಗೆ ಅಂದರೆ, ಅವ್ರು ನಮ್ಮ ಸೀನಣ್ಣ ಅಂತ ಒಬ್ರು ಇದ್ದಾರೆ, ಅಪ್ಪನ ಜೊತೆನೇ 30 ವರ್ಷ ಕೆಲಸ ಮಾಡಿರೋರು. ಅವ್ರನ್ನ ದಿನ ಕಳ್ಸೋರು, ಮಾನಿಟ್ರಲ್ಲಿ ಆಗಿದ್ದೆಲ್ಲ ರೆಕಾರ್ಡ್ ಮಾಡಿ ಅಪ್ಪನಿಗೆ ವಾಟ್ಸಪ್ ಮಾಡಬೇಕು, ಅದೇ ಕೆಲಸ ಅವ್ರದ್ದು. ಸೊ ಅಕಸ್ಮಾತ್ ಚೆನ್ನಾಗಿದ್ರೆ ಫೋನ್ ಮಾಡಿ, ಚೆನ್ನಾಗಿ ಮಾಡೋಣ ಅಂತ ಅವ್ರ ಥ್ರೂ ಮೆಸೇಜ್ ಪಾಸ್ ಮಾಡೋರು. ಏನೋ ಅಕಸ್ಮಾತ್ ಓಕೆ ನಾಟ್ ಹ್ಯಾಪ್ನಿಂಗ್ ಅಂದರೆ
ಮನೆಗೆ ಬಂದಾಗ ಕ್ಲಾಸಾ ಕ್ಲಾಸಲ್ಲ ಪಾಪ ಮತ್ತೆ ಹೇಳ್ಕೊಡೋರು. ಯಾವ ತರ ನಮಗೂ ಸ್ವಲ್ಪ ಹೇಳಿ. ಅಂದ್ರೆ ತೋರ್ಸಿ ಹೇಳ್ಕೊಡೋರು, ಈ ಥರ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಏನೋ ಈ ಥರ ಒಂದು ಎಕ್ಸ್ಪ್ರೆಷನ್ ತುಂಬಾ ಸ್ಟಿಫ್ ಆಗಿತ್ತು, ಇಲ್ಲ ನಿನ್ ಲುಕ್ ತುಂಬಾ ಡೌನ್ ಆಗಿತ್ತು, ಸ್ವಲ್ಪ ಕತ್ತಿತ್ತು. ನಾವೆಲ್ಲ ಒಂದು ಪ್ರಾಬ್ಲಮ್ ಏನಂದ್ರೆ ಲೈಫ್ ಲಾಂಗ್ ನಾವೆಲ್ಲರೂ ಹಿಂಗೆ ಐತಿ ಮಾತಾಡ್ಸಿ ಕತ್ತು ಒಂಥರ ಹಿಂಗೆ ಆಗೋದು. ಅದನ್ನ ಸ್ವಲ್ಪ ಕರೆಕ್ಟ್ ಮಾಡ್ಕೊ, ಸ್ಟ್ರೇಟ್ ಆಗಿ ನಿಲ್ಲೋದ್ ಕಲಿ. ತುಂಬಾ ತೀರಾ ಆಯ್ತು ಬೇಡ. ಸ್ಕ್ರೀನ್ ಮೇಲೆ ನಾವು ಹೆಂಗ್ ಮ್ಯಾನೇಜ್ ಮಾಡ್ಕೋಬೇಕು, ನಮ್ಮ ಪ್ಲಸ್ಗಳನ್ನ, ನಮ್ಮ ಪಾಸಿಟಿವ್ಸ್ನ, ನಮ್ಮ ಮೈನಸ್ನೆಲ್ಲ ಅದನ್ನ ತಿದ್ಕೊಳ್ಳೋಕ್ಕೆಲ್ಲ ಒಂದಿಷ್ಟು ಟಿಪ್ಸ್ ಕೊಟ್ರು. ಸೊ ಈ ಆಕ್ಟ್ ಅಂದ್ರೆ ಒಬ್ರು ಆಕ್ಟಿಂಗ್ ಇದಾರೆ, ಆಕ್ಟಿಂಗ್ ಬ್ಲಡ್ ಅಲ್ಲಿ ಬರೋದು ನೀವು ಅಂದ್ರೆ ಅದು ಇದ್ರೂ ನಾವು ತುಂಬಾ ಪ್ರಿಪರೇಷನ್ ಮಾಡ್ಕೋಬೇಕು. ಪ್ರಿಪರೇಷನ್ ಆದ್ಮೇಲೂ ಅಲ್ಲಿ ಆನ್ ಫಸ್ಟ್ ಡೇ ಬಂದು ಅವ್ರ ಆಕ್ಷನ್ ಅಂದ್ಮೇಲೆ ಅಲ್ಲಿಂದ ಸಿನಿಮಾ ಮುಗಿಯೋವರೆಗೂ ತುಂಬಾ ಕಲಿತೀವಿ. ಬಟ್ ಈ ಫ್ಯಾಮಿಲಿಯಿಂದ ಒಂದು ಟಚ್ ಇರುತ್ತಲ್ಲ, ಆ ಫ್ಯಾಮಿಲಿಯಿಂದ ಬರೋದ್ರಿಂದ ಏನ್ ಪ್ಲಸ್ ಪಾಯಿಂಟ್ ಅನ್ಸುತ್ತೆ ನಿಮ್ಗೆ? ನಮಗೆ ಪ್ಲಸ್ ಪಾಯಿಂಟ್ ಆನ್ ಸ್ಕ್ರೀನ್ಕಿಂತ ಆಫ್ ಸ್ಕ್ರೀನ್ ಪ್ಲಸ್ ಪಾಯಿಂಟ್ಗಳು ಜಾಸ್ತಿ. ಹೆಂಗೆ? ನಾವು ಸಾಮಾನ್ಯವಾಗಿ ಬೇರೆಯವ್ರು ಕಷ್ಟಪಡೋಂಗೆ ನಾವು ಆ ಕಷ್ಟ ನೋಡಲ್ಲ, ನಮ್ಗದು ಬರಲ್ಲ. ನಮಗೆಲ್ಲ ಫ್ಯಾಮಿಲಿ ಬ್ಯಾಕಿಂಗ್ ಇರುತ್ತೆ, ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ. ನಮಗೆ ಅಂತ ಆಲ್ರೆಡಿ ಒಂದು ಎಸ್ಟಾಬ್ಲಿಷ್ಡ್ ಫ್ಯಾನ್ ಬೇಸ್ ಇರುತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ತಂದೆ ಅಭಿಮಾನಿಗಳಾಗಿರಲಿ, ನಮ್ಮ ತಾಯಿ ಅಭಿಮಾನಿಗಳಾಗಿರಲಿ, ಅವರೆಲ್ಲ ಎದುರು ನೋಡ್ತಾ ಇರ್ತಾರೆ, ಇವನೇನು ಮಾಡ್ತಾನೆ ನೋಡೋಣ, ಹಾಕೋಣಪ್ಪ, ಇವ್ನಿಗೊಂದು ಚಾನ್ಸ್ ಕೊಡೋಣ, ಇವ್ನಿಗೊಂದು ಅವಕಾಶ ಕೊಡೋಣ, ಇವ್ನು ಸಿನಿಮಾ ನೋಡೋಣ ಅಂತ. ನಮ್ಗೆ ಆಗಲೇ ಅದೊಂದು ತಂದು ಮಡಗಿರೋ ಒಂದು ಆಸ್ತಿ ಇದ್ದಂಗೆ ನಮ್ಮ ಬ್ಯಾಕ್ ಅಕೌಂಟಲ್ಲಿ ಇದೆ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಬೇಕು. ಸೊ ಅದು ಒಂದು ಪ್ಲಸ್ ಇದೆ. ಬಟ್ ಎಟ್ ದ ಸೇಮ್ ಟೈಮ್ ಒಂದು ನೆಗೆಟಿವ್ ಅಂತ ನಾನು ಅದನ್ನ ಕನ್ಸಿಡರ್ ಮಾಡಲ್ಲ, ಬಟ್ ಒಂದು ರೆಸ್ಪಾನ್ಸಿಬಿಲಿಟಿ, ಅದೊಂದು ಜವಾಬ್ದಾರಿ ಅಷ್ಟು ಇಲ್ಲ ಅಂದ್ರೇನೆ ನಾವೊಂಥರ ಇದಿದು ವೇಸ್ಟ್. ಯಾಕಂದ್ರೆ ಬೇರೆಯವರೆಲ್ಲ ಔಟ್ಸೈಡರ್ಸ್ ಎಷ್ಟು ಕಷ್ಟಪಡ್ತಾರೆ ಒಂದು ಚಾನ್ಸ್ಗೆ ಆಗಿರಲಿ, ಒಂದು ಅವಕಾಶ ಸಿಗೋಕ್ಕಾಗಿರಲಿ. ಅವರು ನಮ್ಗಿಂತ ಟ್ಯಾಲೆಂಟೆಡ್ ಇದ್ರು ಕೆಲವು ಸತಿ ಆ ಕಲೆನ ಅವರು ತೋರ್ಸೋಕೆ ಒಂದು ಅವಕಾಶ ಸಿಗಲ್ಲ, ಒಂದು ರೈಟ್ ವೇ, ರೈಟ್ ಪ್ಲಾಟ್ಫಾರ್ಮ್ ಸಿಗಲ್ಲ ಅವ್ರಿಗೊಂದು, ಒಂದು ಮೀಡಿಯಂ ಸಿಗಲ್ಲ ಒಂದು ಅದನ್ನ ತೋರಿಸ್ಕೊಳ್ಳೋಕ್ಕೆ. ನಮ್ಗೆ ಆ ಪ್ರಾಬ್ಲಮ್ ಇಲ್ಲ. ಬಟ್ ಈ ಥರ ಒಂದು ಜವಾಬ್ದಾರಿ ಇರುತ್ತಲ್ಲ, ಸೊ ಎಲ್ಲನೂ ಕೊಡೋಕ್ಕಾಗಲ್ಲ ದೇವ್ರು ನಮಗೆ. ಕರೆಕ್ಟ್. ಎಲ್ಲ ಒಂದು ಕಡೆ ಏನೋ ಒಂದು ಚೆಕ್ಮೇಟ್ ಮಾಡಿರ್ತಾರೆ. ಸೊ ನಮ್ಗೆ ಈ ಥರ ಒಂದು ಚಾನ್ಸ್ ಇದ್ದಾಗ ನಾವು ಪ್ರೂವ್ ಮಾಡ್ಕೋಬೇಕು, ನಾವು ರೆಡಿ ಇರಬೇಕಷ್ಟೇ. ಕರೆಕ್ಟಾಗಿ ಚಾನ್ಸ್ ಬಂದಾಗ ರಪ್ಪ ಅಂತ ಒಂದು ಸಿಕ್ಸರ್ ಹೊಡೆಯಕ್ಕೆ ನಾವು ರೆಡಿ ಇರಬೇಕು. ಕರೆಕ್ಟ್. ಇನ್ನು ಅಪ್ಪ ಅಮ್ಮ ಸೆಟ್ ಬಂದ್ರೆ ನಿಮ್ಗೆ ಏನೋ ಒಂಥರ ಡಿಸ್ಕಂಫರ್ಟ್ ಫೀಲ್ ಅಂತಲ್ಲ, ಅನ್ಕಂಫರ್ಟಬಲ್ ಫೀಲ್? ಹೌದು, ಯಾಕಂದ್ರೆ ಟುಗೆದರ್ ಅಬೌಟ್ 400 ಫಿಲ್ಮ್ಸ್ ದೇ ಹ್ಯಾವ್ ಡನ್ ಅಲ್ವಾ. ಆ ಮಟ್ಟಿಗೆ ಸೀನಿಯರ್ ಆಕ್ಟರ್ಸ್ ಅಂದ್ಮೇಲೆ ಪ್ಲಸ್ ಅವ್ರಿಗೊಂದು ಆಸೆ ಇರುತ್ತಲ್ವಾ, ನನ್ನ ಮಗ ಹೆಂಗೆ ಆಕ್ಟಿಂಗ್ ಮಾಡ್ತಾನಪ್ಪ, ನಾನೇನು ಬರಬೇಡ ಅಂತಿರ್ಲಿಲ್ಲ, ನೀವು ಬಂದ್ರೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದೆ. ಬಟ್ ಅವ್ರಿಗೂ ಆರ್ಟಿಸ್ಟ್ ಅವ್ರಿಗೆ ಅರ್ಥ ಆಗೋದು. ಅವರು ಏನು ಹೆಚ್ಚಾಗಿ ಫೋರ್ಸ್ ಮಾಡಿ ನಾನು ನಮ್ಮ ಅಪ್ಪಗೆ ಫೋನ್ ಮಾಡಿ ಬರಬೇಡ ಅನ್ನಕ್ಕಾಗಿತ್ತದ, ಬರಬೇಡ ಅಂದ್ರೆ ಆಮೇಲೆ ಹೆಂಗೆ ಫೋನಲ್ಲಿ ನಾನು ಮನೆಗೆ ಬರಂಗಿಲ್ಲ ಆಮೇಲೆ. ಕರೆಕ್ಟ್. ಸೊ ಅದಕ್ಕೆ ಅವರೇ ಪಾಪ ಜಾಸ್ತಿ ಬರ್ತಿರ್ಲಿಲ್ಲ, ಅವ್ನು ಎದ್ಕೊಂಡ್ಬಿಡ್ತೀನಿ ನಾನು ಬಂದ್ರೆ ಅಂದ್ಬಿಟ್ಟು. ಹಂಗಾಯ್ತು. ಒಂದಿನ ಬಂದ್ರು, ನಾನು ರೈಟಿಗೆ ಕೂತಿದ್ರೆ ನನಗೆ ಬರೇ ರೈಟ್ ಸೈಡ್ ಸೆಟ್ ಬಂತು, ಈ ಕಡೆ ಕೂತ್ರೆ ಬರೇ ರೈಟ್ ಸೈಡ್ ಸೆಟ್ ಬಂತು. ಸೊ ಬಟ್ ಐ ವಿಶ್ ದಟ್ ಈ ಕೇಮ್ ಮೋರ್ ನಾವು ಅಲ್ವಾ, ಇನ್ನೂ ಒಂದು ಸಿನಿಮಾ ಬಂದ್ರೆ ಚೆನ್ನಾಗಿರೋದು ಅಂತ ಈಗ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಫಸ್ಟ್ ಹಾಫ್ ಏನೋ ಅವ್ರಿಗೆ ನಿಲ್ಸ್ಬಿಟ್ಟೇನೋ ನಾನು ನೋಡ್ಬೇಕು ಅಂತ ಏನೋ ಹಠ ಹಿಡಿದಿದ್ರು ಅಂತಲ್ಲ, ಏನ್ ಅನಿಸ್ತು, ಏನಕ್ಕೆ ಹಂಗೆ ಮಾಡಿದ್ರು ನಮ್ಗೆ ಅವಾಗಂತೂ ಗೊತ್ತಾಗಿಲ್ಲ. ಯಾವ ಟೈಮಲ್ಲಿ ಅದು ನೆನಪಿದೆಯಾ ನಿಮ್ಗೆ? ಅರೌಂಡ್ ಮೈ ಬರ್ತ್ಡೇ October 3rd. ಓಕೆ. October 3rd ಅಂತ ಪಾಪ ಒಂದು ಬ್ರೇಕ್ ಇಟ್ಟಿದ್ವಿ. ಅವಾಗ ಸಡನ್ ಆಗಿ ಕೂತ್ಕೊಂಡು ನಾನು ನೋಡ್ಲೇಬೇಕು ಸಿನಿಮಾ. ಸೊ ಹೇಳಿದ್ರು, ಅವರ ಆಸೆ ಅದೇನಿತ್ತೋ ನೋಡಿದ್ರು, ಇಷ್ಟಪಟ್ಟರು. ಈ ಲೈಕ್ ಇಟ್. ಐ ವಾಸ್ ವೆರಿ ಹ್ಯಾಪಿ. ಐ ಆಮ್ ನಾಟ್ ಜಸ್ಟ್ ಸೇಯಿಂಗ್ ದಿಸ್ ಬಿಕಾಸ್ ಈಸ್ ಮೈ ಫಾದರ್. ಜೆನ್ಯೂನ್ ಆಗಿ ಇಷ್ಟಪಟ್ಟರು. ಡೈರೆಕ್ಷನ್ ಇರಲಿ, ಮೇಕಿಂಗ್ ಇರಲಿ, ಆ್ಯಕ್ಟಿಂಗ್ ಇರಲಿ, ಕೋಸ್ಟಾರ್ಸ್ನ ಇರಲಿ, ಹೀರೋಯಿನ್ ಅಪ್ರಿಷಿಯೇಟ್ ಮಾಡಿದ್ರು, ಕಾಮಿಡಿಯನ್ಸ್ನ ಅಪ್ರಿಷಿಯೇಟ್ ಮಾಡಿದ್ರು. ನನಗೆ ಅದು ಓಕೆ ಅಂದ್ಬಿಟ್ಟು ಕಳಿಸಿದ್ರು. ಸೀರಿಯಸ್ಲಿ? ಹೌದು, ಅಷ್ಟೇ ಹೇಳೋದು ಅವರು. ಅವ್ರನ್ನ ಏನು ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅವ್ರನ್ನ. ಅಷ್ಟೇ ಹೇಳಿದ್ರೆ ಸಾಕು, ನಮ್ಗೆ ಅದೇ ಒಂದು ಆಸ್ಕರ್ ಅವಾರ್ಡ್ ಇದೆ. ನಿಮ್ಮ ಹತ್ರನೇ ಹೇಳಿದ್ರೆ ಬೇರೆಯವ್ರ ಹತ್ರ ಹೇಳಿದ್ರೆ ಅದನ್ನು? ನನ್ನ ಹತ್ರ ಜಸ್ಟ್ ಓಕೆ, ಬೇರೆಯವ್ರ ಹತ್ರ ಹೊಗಳಿರ್ತಾರೆ, ಗ್ಯಾರಂಟಿ ಹೊಗಳಿದ್ದಾರೆ. ಅದನ್ನ ನಾನು ಈಗ ಹೇಳ್ಕೊಂಡ್ರೆ ಒಂಥರ ನಾನು ನನ್ನೇ ಹೊಗಳ್ಕೊಂಡಂಗಿರೋದು, ಅದಕ್ಕೆ ನಾನು ಹೇಳ್ಕೋಲ್ಲ. ಇಲ್ಲ ಈ ಬೇಸಿಕ್ಲಿ ಅಪ್ಪ ಅಂದ್ರೆ ಹಂಗೆ. ಈಗ ಮಕ್ಳು ಮುಂದೆ ಹೊಗಳಲ್ಲ, ಎಲ್ಲಿ ನಮ್ಮ ತಲೆ ಮೇಲೆ ಬಂದ್ಬಿಡುತ್ತೆ, ನಾವು ತಲೆ ಮೇಲೆ ಹಾಕೊಂಡ್ಬಿಡ್ತೀವಿ, ನಮ್ ಹಿಡಿಯಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಟೈಟ್ ಆಗಿಡೋದು. ಬೇರೆಯವ್ರ ಮುಂದೆ ಫುಲ್ ಬಿಲ್ಡಪ್ ಕೊಟ್ಟಿರ್ತಾರೆ, ನನ್ನ ಮಗ ಹಂಗೆ, ನನ್ನ ಮಗಳಂಗೆ. ಖಂಡಿತ ಹೌದು. ಅದೇನಾದ್ರು ಕಿವಿಗೆ ಬಿದ್ದಿದ್ಯಾ, ನಿಮ್ಮಪ್ಪ ಹಿಂಗ ಅಂತ ಇದ್ರು ನಮ್ಮ ಹತ್ರ ಅಂತ ಯಾರಾದ್ರೂ ಹೇಳಿದ್ಯಾ ಈ ಮೂವಿ ಆದ್ಮೇಲೆ? ಈಗಲ್ಲ ಅಪ್ಪ ಇದ್ದಾಗ ಹೇಳೋರು, ಇದಕ್ಕಲ್ಲ ತಲೆ ಹಾಕಬೇಡ ಅಂದ್ರೆ ನಾನು ಹೇಳೋದು. ನಮ್ಮಪ್ಪನ ಬಗ್ಗೆ ನನಗೆ ಗೊತ್ತಿಲ್ವೇನಯ್ಯ, ಅವ್ರು ಹೆಂಗೆ ಹೇಳ್ತಾರೆ, ಎಷ್ಟು ಹೇಳ್ತಾರೆ, ನಾವು ಅರ್ಥ ಮಾಡ್ಕೊಬಿಡ್ತಿದ್ವಿ. ಅವರು ಜಸ್ಟ್ ಓಕೆ ಅಂದರೆ ಓಕೆ, ನೀನು ಬದುಕತ್ತೀಯ ಕಣಪ್ಪ ಸಿನಿಮಾಲಿ ಅಂತ ನನಗೊಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಫ್ಲೈಟ್ ಅಂದ್ರೆ ಏನೋ ಸ್ವಲ್ಪ ಫೋಬಿಯಾ ಅಂತೆ? ಸ್ವಲ್ಪ ಅಲ್ಲ, ಜಾಸ್ತಿನೇ. ಯಾಕೆ ಹಂಗೆ? ಅದು ಏನೋ ಗೊತ್ತಿಲ್ಲ. ನನಗೆ ಚಿಕ್ಕ ವಯಸ್ಸಲ್ಲಿ ಆ್ಯಕ್ಚುಲಿ ಐ ವಾಸ್ ವೆರಿ ಯಂಗ್, ನನಗೆ ಪೈಲಟ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಸೀರಿಯಸ್ಲಿ? ಅದೇನೋ ಕಾರ್ಟೂನು ಟಿವಿಯಲ್ಲಿ ನೋಡಿದಾಗ ಎಲ್ಲೋ ಈ ಪೈಲಟ್ ನೋಡ್ಬಿಟ್ಟು ನಾನು ಒಂದು ಈ ಥರ ಫ್ಲೈಟ್ ಓಡಿಸ್ಬೇಕಲ್ಲ ಅಂತ
ಫ್ಲೈಟ್ ಹತ್ತದ ಮೇಲೆ ಗೊತ್ತಾಯ್ತು ಇದಕ್ಕೆ. ಯಾವಾಗ ಫಸ್ಟ್ ಫ್ಲೈಟ್ ಹತ್ತಿದ್ ನೆನಪಿದೆಯಾ? ನಾನು ಹುಟ್ಟಿದಾಗ ನೋಡಿ ಲೈಟ್ ಹಚ್ಬಿಟ್ರು ನನ್ನ. ಅವಾಗ ಹೌದು ಅಫ್ಕೋರ್ಸ್. ಅವಾಗೇನೋ ಏನು ಗೊತ್ತಾಗ್ತಿರ್ಲಿಲ್ಲ. ಒಂಚೂರು ಗಮನ ಬಂದ್ಮೇಲೆ ಯಾಕೋ ಇದು ವರ್ಕೌಟ್ ಆಗ್ತಿಲ್ಲ ಅನ್ನೋ ಒಂದು ಫೀಲಿಂಗ್ ಬಂದ್ಮೇಲೆ ಈ ಪೈಲಟ್ ಗಿಲೆಟ್ ಎಲ್ಲ ಬರ್ಸ್ಬಿಟ್ಟು ಸುಮ್ಮನೆ ಸ್ಕೂಲ್ಗೆ ಹೋಗಿ ಆಕ್ಟರ್ ಆಗ್ಬಿಟ್ಟಿದ್ದೀನಿ ಈಗ. ಮುಂಚೆ ಏನಾಗ್ಬೇಕಂತ ಹೇಳ್ಕೊಂತ ಇದ್ರಿ ಅಪ್ಪ ಅಮ್ಮನ ಹತ್ರ? ನಿಜವಲ್ಲ ಪೈಲಟ್ ಆಗೋಣ ಅನ್ಕೊಂಡಿದ್ದೆ. ಅದಾದ್ಮೇಲೆ ಬೇಡಪ್ಪ ಪೈಲಟ್ ಸಾವಾಸ ಬೇಡ ಅಂತ ಬಿಟ್ಮೇಲೆ? ಆಮೇಲೆ ಏನಿಲ್ಲ, ನನ್ನ ಸ್ಕೂಲಿಂದ ತೆಗ್ದು ಮನೇಲಿ ಕೂರಿಸಿದ್ರೆ ಸಾಕು ಅಂತ ಕೂತಿದ್ದೆ. ಯಾಕೆ? ಯು ಆರ್ ವೆರಿ ಗುಡ್ ಸ್ಟೂಡೆಂಟ್. ಬಟ್ ಯಾಕಂದ್ರೆ ನಮ್ಮ ಅಮ್ಮನಿಗೋಸ್ಕರ ಮಾತ್ರ, ನನಗಂತೂ ಇಂಟ್ರೆಸ್ಟ್ ಇರಲಿಲ್ಲ. ಹೆಂಗೋ ಮಾಡಿ ಅದೇನೋ ಡ್ಯಾಡ್ ಗಿವನ್ ಇಂಟೆಲೆಕ್ಟ್ ಅನ್ಬೋದು, ಅವ್ರ ಥರ ನಂಗೂ ಸ್ವಲ್ಪ ಬ್ರೈನ್ ಬಂದ್ಬಿಟ್ಟು ಹಿಂಗೆ ಮ್ಯಾನೇಜ್ ಮಾಡುವೆ. ನಾನೇನು ಗ್ರೇಟ್ 99% ಸ್ಟೂಡೆಂಟ್ ಅಂತೂ ಅಲ್ಲ, ಬಟ್ 65-70% ಬರೋದು ಇಲ್ಲಿ ಅಲ್ಲಿ. ಸೊ ಬಟ್ ನನಗೆ ಓದಕ್ಕೆ ಬೇಜಾರು, ಬೆಳಿಗ್ಗೆ ಎದ್ದು ಸ್ಕೂಲ್ಗೆ ಹೋಗಕ್ಕೆ ಬೇಜಾರು, ಬೋರ್ ಆಗ್ಬಿಡೋದು. ಹಂಗೆಲ್ಲ ಹೇಳ್ಬಾರ್ದು. ನಿಮ್ ಇಂಟರ್ವ್ಯೂ ನೋಡ್ತಿರೋಂಥ ಸ್ಟೂಡೆಂಟ್ಸ್ ಏನ್ ತಿಳ್ಕೊಳ್ಳಲ್ಲ. ಅವ್ರಿಗೂ ನಾನು ದೇ ರಿಲೇಟ್ ಟು ಮೀ ಆ್ಯಕ್ಚುಲಿ. ಅವ್ರ ಮನಸ್ಸಲ್ಲಿ ಇರೋದು ನಾನು ಬಾಯಿ ತೆಗೆದು ಹೇಳ್ತಿದ್ದೀನಿ ಅಂತ ಅನ್ಕೋತಾರೆ. ಬಟ್ ದಯವಿಟ್ಟು ಸ್ಕೂಲ್ಗೆ ಹೋಗಿ ಕ್ಲಾಸ್ ಅಟೆಂಡ್ ಮಾಡಿ, ಎಕ್ಸಾಮ್ಗಳು ಬರ್ತಾ ಇದ್ದಾವೆ, ಓದಿ ರಿವಿಷನ್ ಮಾಡಿ, ಕಾಪಿ ಹೊಡಿ ಬರೀರಿ. ಓಕೆ, ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಅವ್ರ ಜೊತೆ ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ವೆಶ್ಚನ್ಸ್ಗಳನ್ನ ಕೇಳಿದ್ದಾಯ್ತು. ಜೊತೆಗೆ ಅಂಬರೀಶ್ ಅವ್ರನ್ನು ಕೂಡ ಪ್ರತಿ ಕ್ವೆಶ್ಚನ್ಗೂ ಆಲ್ಮೋಸ್ಟ್ ನೆನ್ಪು ಮಾಡ್ಕೊಳ್ತಾ ಇದ್ರು ಅಭಿಷೇಕ್ ಅವರು. ಅದೇ ಹೇಳಿ ದರ್ಶನ್ ಅವ್ರು ಬಂದಾಗ ಸೊ ಹಿಂಗಾಯ್ತು. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನನಗೊಂಥರ ನನ್ನ ಸಿನಿಮಾಗೆ ಒಂದು ಸೂಪರ್ ಬೋನಸ್ ಅಂದರೆ ದರ್ಶನ್ ಸರ್ ಬಂದು ನಮ್ಮ ಸಿನಿಮಾಲಿ ಆ್ಯಕ್ಟ್ ಮಾಡಿರೋದು. ನನಗೆ ಆ್ಯಕ್ಚುಲಿ ಮೊನ್ನೆ ಯಾರು ಕೇಳಿದ್ರು ಗೆಸ್ಟ್ ರೋಲ್ ಅಂತ, ನಾನು ಅದೇ ಹೇಳಿದೆ, ಅವ್ರು ಬಂದಾಗ ನಾವು ಗೆಸ್ಟ್ ಆಗ್ಬಿಡ್ತೀವಿ, ಅವರಂತೂ ಗೆಸ್ಟ್ ರೋಲ್ ಅಲ್ಲ. ಇಲ್ಲ ಸೀರಿಯಸ್ಲಿ ವಾಟ್ ಅ ಹೀರೋ, ವಾಟ್ ಅನ್ ಆ್ಯಕ್ಟರ್. ಮತ್ತು ಅವತ್ತು ಫಸ್ಟ್ ಟೈಮ್ ನಾನು ಆ ಇದ್ರಲ್ಲಿ ನೋಡಿರೋದು, ಆ ಸೆಟ್ಟಿಂಗಲ್ಲಿ ಮತ್ತು ಆ ಎನ್ವೈರ್ಮೆಂಟ್, ವರ್ಕಿಂಗ್ ಎನ್ವೈರ್ಮೆಂಟ್ ನಾನು ಫಸ್ಟ್ ಟೈಮ್ ನೋಡಿರೋದು. ಸೊ ಫ್ಯಾನ್ ಆಗ್ಬಿಟ್ಟೆ ನಾನು ಫುಲ್ಲು. ಏನು ಸ್ಟೈಲ್, ಅವ್ರು ಬರೋ ಲುಕ್ಕು ಗತ್ತು ಅದೆಲ್ಲ ಬರೀ ಕೆಲವ್ರ ಹತ್ರ ಮಾತ್ರ ಇರುತ್ತೆ ಆ ಸ್ಟೈಲು. ಆ್ಯಂಡ್ ಈಸ್ ಒನ್ ಆಫ್ ದ ಬೆಸ್ಟ್ ಅಟ್ ದಟ್. ಸ್ಟನ್ ಆಗ್ಬಿಟ್ರಿ ನೀವು 100%. ಕ್ಯಾಮ್ರಾಯಿಂದ ಅಂತ ಗುಗ್ಗು ಥರ ಮಾಡ್ತೀವಿ ಬಾಯ್ ತಗೊಂಡು. ಸೊ ಅವ್ರೇನಾದ್ರು ಟಿಪ್ಸ್ ಕೊಟ್ರ ಬಂದಾಗೆಲ್ಲ ಏನೋ ಒಂದು ಬರ್ತಾ ಇರ್ತಾರೆ, ಟಿಪ್ಸು, ಕರೆಕ್ಷನ್ಸು, ಲೆಕ್ಚರ್ಸ್. ಆಸ್ ಅ ಬ್ರದರ್ he says, as a younger brother I listen, and as a younger brother sometimes I don't listen also, but that's the love we have. ಇರ್ಬೇಕು ಹಂಗೆ, ಚಿಕ್ಕವರಾಗಿ ಮಾಡಿದ್ರೆ ಚೆನ್ನಾಗಿ. ಹೌದು ಅಲ್ವಾ, ದೊಡ್ಡವರ ಬುದ್ಧಿ ಹೇಳ್ತಾರೆ. ನಮ್ಮ ಕರ್ತವ್ಯ, ನಾವು ಮಾಡಲೇಬೇಕು. ಕರ್ತವ್ಯನಾ? ನಿಜ. ಆಯ್ತು ಬಿಡಿ, ಅಕ್ಸೆಪ್ಟೆಡ್. ಅಂಬರೀಶ್ ಅವ್ರದ್ದು ಯಾವ್ದು ಮೂವಿ ಬೆಸ್ಟ್ ಅಂದ್ರೆ? ಅಫ್ಕೋರ್ಸ್ ಎಲ್ಲ ಮೂವಿನೂ ಬೆಸ್ಟ್. ನಾನು ಫಾರ್ ಎಕ್ಸಾಂಪಲ್ ಒಲವಿನ ಉಡುಗೊರೆ ಕೌಂಟ್ಲೆಸ್ ಅಷ್ಟು ಸತಿ ನೋಡಿದ್ದೀನಿ. ಅವ್ರದ್ದು ಹೆಂಗೆ ಅಂದ್ರೆ ಅಪ್ಪಂದು ಇದೊಂದು ಯೂನಿಕ್ ಥಿಂಗ್. 46 ವರ್ಷ ಸಿನಿಮಾಲಿ ಕೆಲಸ ಮಾಡಿದ್ದಾರೆ. ಅದು ಅವ್ರದ್ದು ಪ್ರತಿ ಒಂದು ಫೇಸಲ್ಲೂ ಒಂದೊಂದು ಬೆಸ್ಟ್ ಇದೆ ಅಲ್ವಾ. ಸ್ಟಾರ್ಟಿಂಗ್ ಹೇಳಿದ್ರೆ ನಿಮ್ಮ ನಾಗರ್ ಹಾವತ್ ತಗೊಳ್ಳಿ, ಆ್ಯಸ್ ಅ ವಿಲನ್, ಆ್ಯಸ್ ಅನ್ ಆ್ಯಂಟಿ ಹೀರೋ. ಆಮೇಲೆ ಆ್ಯಸ್ ಅ ಸೂಪರ್ ಹೀರೋ ಅಂತ ನನ್ನ ಪರ್ಸ್ನಲ್ ಫೇವ್ರೇಟ್ ಚಕ್ರವ್ಯೂಹ, ಆ ಕ್ಲೈಮ್ಯಾಕ್ಸ್ ಅನ್ನೋದು ಇದೆಯಲ್ಲ ಅದು. ಆಮೇಲೆ ದಿಗ್ಗಜರು ಬರುತ್ತೆ, ಸೊ ಅದು ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ಸ್. ಅದಾದಮೇಲೆ ಅಂಬಿ ನಿನಗೆ ವಯಸ್ಸಾಯಿತು, ಇಟ್ಸ್ ಐ ಥಿಂಕ್ ಬ್ರಿಂಗ್ ವೇಡ್ ಸೈನ್ ಆಫ್. ಕೌಂಟ್ಲೆಸ್ ಆಗಿ ನೋಡಿರೋದು, ಜಾಸ್ತಿ ನೋಡ್ಬಿಟ್ಟಿದ್ದೀನಪ್ಪ ಇಂಥ. ನಾನು ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ. ಇಲ್ಲ, ಬಟ್ ನಾನು ಜಾಸ್ತಿ ಸಿನಿಮಾ ನೋಡ್ತಿರ್ಲಿಲ್ಲ, ಯಾಕಂದ್ರೆ ನಮ್ಮ ಅಪ್ಪ ನೋಡ್ಬೇಕಂದ್ರೆ ಟಕ್ಕಂತ ಮನೆಗೆ ಬರೋಲ್ಲ. ಸೊ ಯಾವಾಗ ರಿಲೀಸ್ ಅಮರ್? You have to ask ಸಂದೇಶ್ ನಾಗರಾಜ್ and ಸಂದೇಶ್ ಕಂಬೈನ್ಸ್ and ಕ್ಯಾಪ್ಟನ್ ನಾಗಶೇಖರ್. ಇವ್ರನ್ನ ಕೇಳಿದ್ರೆ ನಿಮ್ಗೊಂದು ಕ್ಲಿಯರ್ ಕಟ್ ಆನ್ಸರ್ ಸಿಗುತ್ತೆ. ಆಫ್ ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ ಅಂದಾಜು. ಈಗ 95% ಶೂಟ್ ಮುಗ್ದಿದೆ. ನಾನು 8 ಗಂಟೆಗೆ ಹೋಗ್ತೀನಿ, 6 ಗಂಟೆಗೆ ಮನೆಗೆ ಬರ್ತೀನಿ. ನೈಟ್ ಶೂಟ್ ಇದ್ರೆ 8 ಗಂಟೆಗೆ ಹೋಗ್ಬಿಟ್ಟು ಬೆಳಗ್ಗೆ ನಾವು 8 ಗಂಟೆ ತನಕ ಇರ್ತೀನಿ. ಇಷ್ಟು ಮಾಡ್ಬಿಟ್ಟು ಬರ್ತೀನಿ. ಅದು ಬಿಟ್ಟು ನನಗೆ ಏನು ಗೊತ್ತು. ಇನ್ನು ಅಮರ್ ಮೂವಿಲಿ ಅಂಬರೀಶ್ ಅವರ ಇನ್ಫ್ಲೂಯೆನ್ಸ್ ಕಾಣುತ್ತೆ ಅಂತ ನಾವು ಕೇಳ್ಪಟ್ವಿ. ಅಮರ್ ಸಿನಿಮಾ ಅಲ್ಲಿ ಅಂಬರೀಶ್ ಅವ್ರು ಕಾಣಿಲ್ಲ ಅಂದ್ರೆ ನನ್ನ ಹೆಸರು ಅಭಿಷೇಕ್ ಅಲ್ಲ ಅಂದ್ರೆ ಆ ಕ್ಯಾರೆಕ್ಟರ್ ಒಳಗೆ. ಅಮ್ಮ ಏನಂದ್ರು? ಅಮ್ಮಗೆ ಯಾವಾಗ್ಲೂ ಮುದ್ದು ಬಿಡಿ. ಅಯ್ಯೋ ಉಲ್ಟಾ ಆಕ್ಷನ್ ನಮ್ಮಲ್ಲಿ. ಮತ್ತೆ ಬೈದ್ರಾ? ಬೈಯಾಕ ಏನಕ್ಕೆ ಬೈತಾರೆ? ನನ್ನ ಬೈಸ್ಕೊಳಕ್ ನನ್ನ ಚಿಕ್ಕ ಹುಡುಗನ. ಅವ್ರು ಏನಂದ್ರು ಹಂಗಾರೆ ಮೂವಿ ನೋಡಿ ನಮ್ದು ಏನೇನು ಕರೆಕ್ಷನ್ ಇದೆ, ಏನೇನು ತಪ್ಪುಗಳಿದೆ ಅದೆಲ್ಲ ಬಂದು ಹೇಳ್ಕೊಟ್ಟು ಇದರಲ್ಲಿ ಪ್ರತಿಯೊಂದು ಅವ್ರ ಪಾಪ ಭಾರಿ ಸಿಸ್ಟಮ್ಯಾಟಿಕ್ ನಮ್ಮಮ್ಮ. ಯಾಕಂದ್ರೆ ತುಂಬಾ ಈ ನ್ಯಾಷನಲ್ ಅವಾರ್ಡು, ಫಿಲ್ಮ್ ಫೇರ್ ಅದಕ್ಕೆಲ್ಲ ಜಡ್ಜ್ ಆಗಿ ಹೋಗಿ ಕೂತ್ಕೋತಾರಲ್ಲ, ಯಾವ ಶಾರ್ಟು ಯಾವ ಸೀನ್ ಅಂತ ಇದ್ರಲ್ಲಿ ಮಿಸ್ಟೇಕ್ ಏನು ಅಂತ ಕೂತ್ಕೊಂಡು ಇಲ್ಲಿ ಸೀರಿಯಸ್ಲಿ ಎಷ್ಟಿತ್ತು ಮಿಸ್ಟೇಕ್ಸ್? ನನಗಂತೂ ಅವ್ರ ಬುಕ್ ಲಿಸ್ಟ್ ನೋಡಿದಾಗ ಒಂದು 150 ಇತ್ತು. ಏನ್ ನಾನು ಇಷ್ಟ ಮಾಡ್ಬಿಟ್ಟು ಅಂದ್ರೆ ಇದು ನಿನಗೆ ಮಾತ್ರ ಅಲ್ಲಪ್ಪ, ಇಡೀ ಸಿನಿಮಾಗೆ ಯಾರು ಮಾಡಿದ್ರು ಎಲ್ರಿಗೂ ಹೋಗ್ಬಿಟ್ಟು ಎಲ್ಗಿಲ್ಬಿಟ್ಟೆ, ನನಗೆ ಮಾತ್ರ ಬಂದು ಹೇಳು ಅಂದೆ. ಸೊ ಅವ್ರು ಎಷ್ಟು ಎಕ್ಸೈಟೆಡ್ ಆಗಿ ವೇಟ್ ಮಾಡ್ತಾ ಇದ್ದಾರೆ ಸಿನಿಮಾ, ನಿರೀಕ್ಷೆ ಏನು ಇಟ್ಕೊಂಡಿದ್ದಾರೆ? ಸ್ವಲ್ಪ ಟೆನ್ಷನ್ ಅಮ್ಮನಿಗೆ, ಹೌದಾ? ಭಯ, ಚೆನ್ನಾಗಿ ಮಾಡ್ಬೇಕು, ಚೆನ್ನಾಗಾಗಬೇಕು ಅಂತ. ನಾನು ನಮ್ಮಪ್ಪ ಎಲ್ಲ ಒಂಥರ ಕಾನ್ಫಿಡೆನ್ಸ್ ಫೆಲೋಸ್. ಆಗತ್ತೆ ನಡೆಯುತ್ತೆ. ರ್ಯಾಪಿಡ್ ಫೈರ್ ರೆಡಿ? ರೆಡಿ. ಗರ್ಲ್ ಫ್ರೆಂಡ್ ಹೆಸರೇನು? ಸಿನಿಮಾ. ಬ್ರೇಕಪ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಲೈಫಲ್ಲಿ? ಗರ್ಲ್ ಫ್ರೆಂಡ್ ಸಿನಿಮಾ ಮಾಡ್ತಾನೆ ಇದೀನಲ್ಲ ನಾನು. ಅಲ್ಲ, ಇದು ಪ್ರೆಸೆಂಟ್. ಅವಾಗ ಆಗಿದೆ ನೀವು ಸ್ಕೂಲಿಂದ ಬ್ರೇಕಪ್ ಆದಾಗ, ಕಾಲೇಜ್ ಬ್ರೇಕಪ್ ಆದಾಗ ಅದೆಲ್ಲ ನಾನು ಕೇಳ್ತಿರೋದು. ಏನ್ ಕೇಳ್ತಾ ಇದ್ದೀನಿ? ಸ್ವಲ್ಪ ಕಾರಲ್ಲಿ ಬಂಪರ್ ಬ್ರೇಕಪ್ ಆಯ್ತು. ಅದೆಲ್ಲ ನಾನು ಕೇಳ್ತಿರೋದೇ ಬೇರೆ.
ಏನು ಕೇಳ್ತಿದ್ದೀರಾ? ಬ್ರೇಕಪ್ ಅಂದ್ರೆ ಒಂದು ಲವ್ ಮಾಡಿ ಹುಡುಗಿ ಕೈ ಕೊಡೋದು ಅಥವಾ ನೀವೇ ಕೈ ಕೊಟ್ಟಿರೋದು ಆ ತರ ಶೇಕ್ ಹ್ಯಾಂಡ್ ಕೊಟ್ಟಿದ್ದಾರೆ, ಆ ಥರ ಕೈ ಕೊಟ್ಟಿದ್ದಾರೆ. ಎಸ್, ನಾನು ತುಂಬಾ ಕಾಂಪ್ಲಿಕೇಟೆಡ್ ಆಗ್ತಾ ಇದೆ, ರ್ಯಾಪಿಡ್ ಫೈರ್ ಆಗ್ತಾ ಇದೆ. Next ನಾನು question ಕೇಳ್ತಾ ಇರ್ಬೇಕು. ಏನ್ ಗೊತ್ತಾ, ನಾನು ಹೆಸರು ಪಸರು ಕೇಳಲ್ಲ, ಎಸ್ ಆರ್ ನೋ ಹೇಳ್ತಾ ಹೋದ್ರೆ ಆಯ್ತು ಅಷ್ಟೇ. yes or no ಮಾತ್ರ ಹೇಳ್ತೀನಿ. ಆಯ್ತು, ಬ್ರೇಕಪ್ ಬರೀ ಆಗಿದೆಯಾ? ಹೆಂಗೆ, ಯಾವಾಗ ಅಂತ ಏನು No. ಕೇಳಂಗಿಲ್ಲ. ಓಕೆ, ಕೇಳಿ. ನೆಕ್ಸ್ಟ್. ಬ್ರೇಕಪ್ ಆಗಿದೆಯಾ? ನೋ. ಬ್ರೇಕಪ್ ಆಗಿದೆಯಾ? No. ಆರ್ ಯು ಸೀರಿಯಸ್? ಎಸ್. ಡ್ಯಾಮ್ ಶ್ಯೂರ್? ಎಸ್. ಓಕೆ, ಡನ್. ಇಲ್ಲಿಗೆ ಬಿಟ್ಬಿಡ್ತೀನಿ. ಆಯ್ತು. ಹೊಡ್ತಾ ತಿಂದಿದ್ಯಾ ಅಪ್ಪನ ಹತ್ರ? ಯಾವ ತೊಗೊಂಡಿರ? ಹೊಡೆದು ಇಲ್ವಾ? ಬೇಕಾಗಿರೋ ಸುಮ್ಮನೆ ಗುರ್ರ ಅಂತ ನಾವು ಓಡೋಗ್ಬಿಡ್ತಿದ್ವಲ್ಲ, ಅದೇ ಸಾಕಿತ್ತು. ಹಿಂಗೆ ಸೆಟ್ಲ್ ಆಗ್ಬಿಡ್ತಿದ್ವಿಲ್ಲ. ಸೊ ಬೆಳಿಗ್ಗೆ ಫಸ್ಟ್ ಮಾಡೋ ಕೆಲಸ ಏನು ಅಭಿಷೇಕ್ ಅವರು? ನಿಜ ಹೇಳ್ಬೇಕಾ? ನಾವೆಲ್ಲರೂ ಇದೇ ಮಾಡೋದು ಈಗ. ಫೋನ್ ನೋಡ್ತೀವಿ ಫಸ್ಟ್, ಕರೆಕ್ಟ್ ಅಲ್ವಾ? ಕೆಲವರು ಬಂದು ಬೆಳಿಗ್ಗೆ ಕೆಲವ್ರಿಗೊಂದು ದೇವ್ರ ನೆನೆಸ್ಕೊತೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಚಾಂಟ್ ಮಾಡ್ತೀನಿ, ಭಗವದ್ಗೀತಾ ಓದ್ತೀನಿ ಅಂತ. ಸುಳ್ಳು, ನಮ್ಮ ಜನರೇಷನ್ ಇಟ್ಸ್ ಅ ಬ್ಯಾಡ್ ಹ್ಯಾಬಿಟ್, ನಾವೆಲ್ಲ ಬಿಡಬೇಕು. ಬಟ್ ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ನೋಡ್ತೀನಿ. ಫೇವ್ರೆಟ್ ಪ್ಲೇಸ್ ಯಾವುದು ಮನೆ ಬಿಟ್ಟು? ನನಗೆ ಫೇವ್ರೆಟ್ ಪ್ಲೇಸ್ ಅನ್ನೋದೇನಿಲ್ಲ, ಫೇವ್ರೆಟ್ ಮೈಂಡ್ ಸೆಟ್ ಇದೆ. ಫೇವ್ರೆಟ್ ಮೈಂಡ್ ಸೆಟ್ ಇದೆ. ಸೊ ಅಪ್ಪನ ಫೇವ್ರೆಟ್ ಪ್ಲೇಸ್ ಯಾವ್ದು? ಅಂದ್ರೆ ಫ್ಯಾಮಿಲಿ ಅಂದ್ರೆ ನೀವು ಅಮ್ಮ ಅಪ್ಪ. ಸೊ ಇಂತಲ್ಲಿ ಹೋಗ್ಬೇಕು ಅಂತ ಯಾವಾಗ್ಲಾದ್ರೂ ಹೋಗ್ತಾ ಇದ್ದೀವಿ? ವೆಕೇಶನ್ ರ್ಯಾಪಿಡ್ ಫೈರ್ ಒಂಥರ ಮಲೇಷಿಯನ ಮಂಡ್ಯದ 9ನೇ ತಾಲೂಕು ತರ ಮಾಡ್ಕೊಂಡ್ಬಿಟ್ಟಿದ್ರು. ಅಷ್ಟು ಜನ ಫ್ರೆಂಡ್ಸ್, ಅಲ್ಲೂ ಅಷ್ಟು ಜನ ಸೇರೋರು. ಸೀರಿಯಸ್ಲಿ? ಫ್ರೆಂಡ್ಸ್ ಅಲ್ಲೇ ಅವ್ರು ಎಲ್ಲೋದ್ರು. ಕೆಲವರು ಕ್ವಾಲಿಟಿ ಇದೆಯೋ ಏನೋ ಗೊತ್ತಿಲ್ಲ, ನಮ್ಮ ಅಪ್ಪಂದ್ರಲ್ಲಿ ಇತ್ತು. ಅವ್ರು ಎಲ್ಲೋದ್ರೂ ಜನ ಸೇರ್ಬಿಡೋರು. ಸೊ ಮಲೇಷಲ್ಲೂ ಹಂಗೆ. ಸೊ ಹಂಗಾಗಿ ಪ್ಲಸ್ ಹತ್ರ ಅಲ್ವಾ, 3 ಅವರು ಟಕ್ ಟಕ್ ಅಂತ ಹೋಗ್ಬರ್ಬೋದು. ಸೊ ಫೈನಲ್ ಆಗಿ ಅಮರ್ ರಿಲೀಸ್ ಆಗ್ತಾ ಇದೆ. ಆಲ್ ದಿ ಬೆಸ್ಟ್ ಹೇಳ್ತಾ ಇದೀವಿ. ನೀವು ಅಂದ್ರೆ ಪ್ರತಿ ಫ್ರೇಮಲ್ಲೂ ಅಂಬರೀಷ್ ಅವ್ರು ಕಾಣ್ತಾರೆ ಅಂತ. ಸೊ ವಿ ಆರ್ ಆಲ್ ವೇಟಿಂಗ್ ಫಾರ್ ದಟ್. ಆಕ್ಚುಲಿ ಫೈನಲ್ ಆಗಿ ಕೇಳ್ತಾ ಇದ್ದೀನಿ, ಅಪ್ಪ ಇದ್ದಿದ್ರೆ ರಿಲೀಸ್ ದಿನ ಹೇಗಿರ್ತಾ ಇತ್ತು? ಅಪ್ಪನ ತುಂಬಾ ಮಿಸ್ ಮಾಡ್ಕೊಂತೀರಾ, ಅಫ್ಕೋರ್ಸ್ ಗೊತ್ತು. ಸೊ ಅಪ್ಪಂಗೆ ಏನಾದರೂ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಈ ಮುಖಾಂತರ? ನಮ್ಮ ಅಪ್ಪನ ಹತ್ರ ನಾನು ದಿನ ಮಾತಾಡ್ತೀನಿ. So I talk to him every day, and what I say to my dad is very personal to me. So I don't want to offend, I don't want him to ಬೇಜಾರಾಗಬಾರ್ದು, but no, thank you. Okay, thank you so much and all the best, Abhishek. Thank you, all the madam. best. Thank you so much. I had a lovely time. Thank you, News 18. ನೋಡಿದ್ರೆ ವೀಕ್ಷಕರೇ, ಅಭಿಷೇಕ್ ಅಂಬರೀಷ್ ಅವರು ಅಮರ್ ಸಿನಿಮಾಗೋಸ್ಕರ ಯಾವ ರೀತಿ ಎಲ್ಲ ಕಷ್ಟಪಟ್ಟಿದ್ದಾರೆ, ಇಷ್ಟಪಟ್ಟು ಸಿನಿಮಾವನ್ನ ಮಾಡಿದ್ದಾರೆ. ಆಲ್ಮೋಸ್ಟ್ 95% ಸಿನಿಮಾ ಮುಗಿದು ಹೋಗಿದೆ, ಇನ್ನೇನು ರಿಲೀಸ್ಗೆ ರೆಡಿ ಆಗ್ತಾ ಇದೆ, ಡಬ್ಬಿಂಗ್ ಕೂಡ ತಯಾರಿ ಹಂತದಲ್ಲೇ ಇದೆ. ಸೊ ಅಮರ್ ಸಿನಿಮಾ ಬಿಗ್ ಸ್ಕ್ರೀನ್ ಮೇಲೆ ಬಂದ ಮೇಲೆ ಅಂಬರೀಷ್ ಅವ್ರನ್ನ ಪ್ರತಿ ಸೀನಲ್ಲೂ ನೋಡಬಹುದು ಅಂತ ಚಾಲೆಂಜ್ ಕೂಡ ಮಾಡಿದ್ದಾರೆ ಅಭಿಷೇಕ್ ಅವರು. ಸೊ ನಾವು ಕೂಡ ಅಮರ್ ಸಿನಿಮಾಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಮತ್ತೊಮ್ಮೆ ಅಭಿಷೇಕ್ ಅವರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.